ವೆಲ್ಕಮ್. ದಿಲ್ ಟೈಪ್ ವೆಲ್ಕಮ್, ದಿಲ್ ರೆಡಿ. ಓ ಕೃಷ್ಣ ಪಟ್ನ ಇನ್ನೊಂದು ಅಡಿಕೆ ಸ್ತಂಭ. ನಾನೇ ಸುಮ್ಮನೆ ಮನೆ ಕ್ಲೀನ್ ಮಾಡಿರ್ತಾರೆ ಇವ್ರು ಅನ್ಕೊಂಡಿದ್ದೆ ಇಷ್ಟೆಲ್ಲ ಅರೇಂಜ್ ಮಾಡ್ತೀರ ಅಂತ ಅನ್ಕೊಂಡೆ. ಪ್ರೀತಿಯ ಸಂಕೇತ ಅವಾಗೆಲ್ಲ ಟ್ರೆಂಡ್ ಆಗಿತ್ತು ನನ್ ಗಂಡ ಅವಾಗ ಕೊಡ್ಸೋ ಬದಲು ಇವಾಗ ಕೊಡ್ಸೋ ನೋಡ್ರಿ ಇವ್ರಿಬ್ರು ಹೆಂಗ ಆಡಕ್ ಕುಂತಾರ ಹೂವಿನಾಗ. ಮಾಡಿಲ್ಲ. ಅಲ 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 ಅಬ್ಬ ಅಕ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿವ್ಯ ಶಂಕರ್ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪುರ ನಿನ್ನನ್ನೇ. ಇವತ್ತು ಮಮತಾಗ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿವಿ. ಇವಾಗ ಮನೆಗೆ ಹೋಗಿ ಡೆಕೋರೇಷನ್ ಎಲ್ಲ ಮಾಡ್ಬೇಕು ಅನ್ಕೊಂಡಿವಿ. ಕೃಷ್ಣಣ್ಣ ಹೂವು ಎಲ್ಲ ತಗೊಂಬಂದಾರ. ಇವಾಗ ಹೋಗಿ ಡೆಕೋರೇಷನ್ ಮಾಡ್ತೀವಿ. ನೋಡ್ರಿ ಹೆಂಗಿರುತ್ತೆ ಡೆಕೋರೇಷನ್ ಅಂತ. ಬರ್ರಿ ಹೋಗಮ್ರಿ. ಇನ್ನೂ ಈಗ 4 ಗಂಟೆ ಹತ್ತತ್ರ ಆಗ್ತೈತಿ. ಹೋಗಿಸಿ ಅಲ್ಲಿ ಹೋಗಿನ ಎಡಿಟಿಂಗ್ ಮಾಡಿ ಆಕಿನ ಕರ್ಕೊಂಬರಕ್ಕೆ ಎಷ್ಟೊತ್ತಾದ ಗೊತ್ತಿಲ್ಲ ಅಲ್ಲೇನು. ಈಗ ಹೊಂಟಿವಿ ಎಲ್ಲ ರೆಡಿ ಮಾಡೋಕೆ. ಬರೀ ಮುಂದೆ ನೋಡ್ರಿ ಹೂವು ಬಿಡ್ಸಕೊಂತೀವಿ. ವೆಲ್ಕಮ್ ಮಮತಾಗ ವೆಲ್ಕಮ್ ಮಾಡಕ್ಕ. ಮಮತಾ ಅಲ್ಲ 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 ಮಮತಾಗ ಮತ್ತು ಮಗುಗೆ ಇಬ್ರಿಗೂ ವೆಲ್ಕಮ್ ಮಾಡಬೇಕಲ್ಲಪ್ಪ. ಹೂವು ಡಿಫ್ರೆಂಟು ಅಂದರೆ ರೇಟ್ ಜಾಸ್ತಿ ಅದು ಹೂವುಗಳ ರೇಟು. ಹಾಂ ಬರೀ ಕೆಂಪು ಹೂಕ. ಈಗ ಇನ್ನೂ ಎಷ್ಟೊತ್ತ ಕರ್ಕೊಂಬರಕ್ಕ? ಇನ್ನೊಂದು ಅವರಲ್ಲಿ ಕರ್ಕೊಂಬರ್ತೀವಿ. ಎಲ್ಲ ರೆಡಿ ಮಾಡಕೊಂತೀವಿ. ಕೆಲಸ ಲೇಟ್ ಆಯಿತು ಇವತ್ತು. ಬಂದ್ಮೇಲೆ ನೆಕ್ಸ್ಟ್ ತೋರಿಸ್ತೀನಿ. ನೋಡ್ರಿ ಹೂವು ಬಿಡ್ಸೋದೆಲ್ಲ ಆಯಿತು. ಈಗ ಏನಿದ್ರೆ ಡೆಕೋರೇಷನ್ ಮಾಡೋದೊಂದೇ. ಹಾಂ ಅದಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲ ಇನ್ನು ಕಲರ್ ನೋಡ್ಗ ಬೇರೆ ಬೇರೆ ಕಲರ್. ಇನ್ನು ಮಮತಾ ಬಂದು ಹೆಂಗೆ ಶಾಕ್ ಆತಾಳ ಇಲ್ಲ ಮಾಮೂಲಾಗಿ ಅನ್ಕೊಂತಾಳ ಗೊತ್ತಿಲ್ಲ. ನೋಡಮ್ ಎಲ್ಲ ಇಲ್ಲೇ ಮಾಡ್ಬೇಕೆಲ್ಲ ಡೆಕೋರೇಷನ್ ಎಲ್ಲ. ನೋಡ್ರಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಯಾರ. ಈಗ ಲಾಗಮ್ಮ ನಾನಂತರ ಲಾಗ್ ಮಾಡವ್ ಮುಖಕ್ಕೆ ಮಾಸ್ಕ್ ಕಟ್ಕೆ ನೋಡ್ಗ. ನನ್ನ ಹೆಂಡ್ತಿಗೆ ಬರಲ್ಲ, ಆ ತಂಗಿಗೆ ಬರ್ತದೆ ನೋಡಿ. ದಿಲ್ ಟೈಪ್ ಬಿಡ್ಸಕ್ ಕುಂತ್ರಪ್ಪ ಇನ್ನು ಡೆಕೋರೇಷನ್. ಕೃಷ್ಣನ ಮುಖದ ನಗು ನೋಡಿ. ಕೃಷ್ಣ ಖುಷಿಯಾಗಿದೆ. ಡೆಕೋರೇಷನ್ ಅಲ್ಲ ಇಷ್ಟು ದೊಡ್ಡದಿಲ್ಲ, ಇಷ್ಟು ದೊಡ್ಡದಿಲ್ಲ. ನೋಡ್ರಿ ಇಬ್ರು ಸೇರಿ ಆರ್ಟ್ ಶೇಪ್ ಮಾಡಕ್ಕಂತಾರ. ದಿಲ್ ನಾನು ಹೆಣ್ತೀನಿ ಲವ್ ಮಾಡೋ ಮುಂತಿಗೆ ಈ ಥರ ದಿಲ್ ಬಾರಿಸಿಲ್ಲಪ್ಪ ಮನೆಗೆ ಕರ್ಕೊಂಡು ಹೋಗಕ್ಕೆ. ಕರೆಸ್ಟ್ ಬಂತು ನೋಡಿ. ಈಗ ಇನ್ನು ಮತ್ತೆ ಸೆಂಟ್ರಾಗ ವೆಲ್ಕಮ್ ಎಲ್ಲಿ ದಿಲ್ ಟೈಪ್ ವೆಲ್ಕಮ್, ದಿಲ್ ರೆಡಿ. ಸಕ್ಕರೆ ಕಾಣಿಸ್ತತ. ಇದೇ ನೋಡ್ರಿ ಶೇಪ್ ಹೆಂಗಿದೆ. ಈಗ ಕೂತ್ಕೊಂಡು ಚೆನ್ನಾಗಿ ಕಾಣಿಸ್ತದೆ. ಹೊರಗಿಂದ ಮಸ್ತ ಕಾಣಿಸ್ತೈತಿ ನೋಡ್ರಿ. ಹಾಂ ಆಗಲ್ಲ ಹೂವುಗಳು.
ಹೋಗಿ ಕೃಷ್ಣ ಪಟ್ನ ಇನ್ನೊಂದು 2 ಕೇಸ್ ತಂಬ. ಎಲ್ಲ ರೆಡಿ. ಇನ್ನು ಮಮತಾನ ಕರ್ಕೊಂಬರೋದೊಂದು ಐತಿ. ಕರ್ಕೊಂಬರ್ತಾನ ಕೃಷ್ಣ ಈಗ. ಇನ್ನು ಇಲ್ಲೊಂದು ವೆಲ್ಕಮ್ ಬರೀಬೇಕು. ನೋಡ್ರಿ, ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಏನೋ ಒಂದು. ನಾನು ಹೆಂಡ್ತಿಗೆ ಒಂದು ಕೊಡಬೇಕು ಅಂತ ತೊಗೊಂಡೋಗಿ ಕೊಡ್ತೀನಿ, ತೋರಿಸ್ತೀನಿ ಬರ್ರಿ ಏನು ಅಂತ ಇದರಲ್ಲಿ. ನೋಡ್ರಿ, ಹೊರಗು ವೆಲ್ಕಮ್ ಅಂತ ರೆಡಿ ಆಯಿತು. ಎಲ್ಲ ಮುಗಿತಾ? ಇನ್ನೂ ಆಯ್ತಾ ಕೆಲಸ? ಮುಗೀತಾ ಅಷ್ಟೇ. ವೆಲ್ಕಮ್ ಅಂತ ಬರೆಯೋದು ಆಯ್ತು. ಮಮತಾನ ಕರ್ಕೊಂಡ್ ಬರೋದು. ಬರ್ದಿರಲ್ಲ ಇಲ್ಲಿ ವೆಲ್ಕಮ್ ಅಂತ. ಡೆಕೋರೇಷನ್ ಇವಾಗ ನೋಡ್ರಿ, ಒಬ್ಬ ಭಾರಿ ಕಾಣಿಸ್ತದಪ್ಪ. ಹಂಗಿರ್ತದ ಮತ್ತೆ ನನ್ನ ಟ್ಯಾಲೆಂಟ್ ಅಲ್ಲ. ನೋಡ್ರಿ, ಗಂಟೆ ತರಿಸಿನಿ ನನ್ನ ಹೆಂಡ್ತಿ ಕೊಡೋದಕ್ಕೆ. ಚೆನ್ನಾಗೈತೆ ಸಿಲ್ವರ್ ಕಲರ್. ಪ್ರೀತಿಯ ಸಂಕೇತ. ಅವಾಗೆಲ್ಲ ಟ್ರೆಂಡ್ ಆಗಿತ್ತು ನನ್ನ ಗಂಡ. ಅವಾಗ ಕೊಡ್ಸೋ ಬದಲು ಇವಾಗ ಕೊಡ್ಸೋದು ನೋಡ್ರಿ ಗಂಟೆ. ಯಾವಾಗ ಟ್ರೆಂಡ್ ಆದ್ರೇನು ಕೊಡ್ಸೋದಕ್ಕಷ್ಟೇ. ಥ್ಯಾಂಕ್ ಯು. ಮಮತವ್ರು ಬರ್ತಾರೆ ಅಂತ ವೆಯ್ಟ್ ಮಾಡೋಕ್ಕೋಗ್ತೀನಿ. ಇನ್ನೂ ಬಂದಿಲ್ಲ. ಮಳೆ ಬೇರೆ ಚಿನಿ ಬರ್ತಾ ಐತೆ. ನೋಡಾಗೈತಿ, ಮಳೆ ಬೇರೆ ಬರ್ತೈತಿ. ಇನ್ನು ಎಷ್ಟೊತ್ತಾಗುತ್ತೆ ಇವ್ರು ಬರೋಕ್ಕೆ? ನಮ್ಮದೇ ಆಟೋದಲ್ಲಿ ನಮ್ಮ ತಮ್ಮ ಮನೆ ಹತ್ರನೇ ಇದ್ದ. ಆಟೋದಲ್ಲಿ ಕರ್ಕಮ್ಮ ಅಂತೇಳಿದ್ದೀವಿ. ಇನ್ನೂ ಬರಲಿಲ್ಲಪ್ಪ. ವೇಟಿಂಗ್ ಅವ್ರಿಗೋಸ್ಕರ. ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ನೋಡ್ಬೇಕು. ಮಮತಾ ಖುಷಿ ಪಡ್ತಾರೆ ಅಂತಂದು ನೋಡೋಣ ಬರ್ರಿ. ಇನ್ನೂ ಬಂದಿಲ್ಲ, ವೇಟ್ ಮಾಡ್ತಾಯಿದ್ದೀವಿ. ನೋಡ್ರಿ ಅಲ್ಲೆಲ್ಲ ಬಂತು ಆಟೋ. ಬಂತು ಆಟೋ. ಬಂತು. ಮಳೆ ಬರೋದೈತೆ. ಮ್ಯಾಚ್ ಅದರ ತೆಗಿಯಕ್ಕ ಡೋರ್ ಮುಚ್ಚು ನಾಗಮ್ಮ. ನೋಡ್ರಿ, ಬರಕುಂತಾಳ ಮಮತಾ. ವೆಲ್ಕಮ್. ನೋಡ್ರಿ, ಮಮತಾ ಶಾಕ್ ಆದ್ಲು. ಖುಷಿ ಕೇಳ್ತೇನೆ. ನಾನು ಸುಮ್ಮನೆ ಕ್ಲೀನ್ ಮಾಡಕತ್ತಿದ್ದೆ, ನಾನು ಮಾಡೀನಿ. ಸರ್ಪ್ರೈಸ್. ಮಸ್ತು. ಅಲ್ಲಿ ನಿಂತ್ರು. ಅಷ್ಟೇ ಕೊಡು ಮಗುನ. ಮಗುನ್ ಕೊಡ್ಬೇಡ. ಸೊ ನೋಡ್ರಿ, ಮಮತಾ ಬಂದು ನಮ್ಮ ಮನೆಗೆ. ಶಾಕ್ ಆದ್ಲು. ಖುಷಿ ಆಗ್ಯಾಳಪ್ಪ. ಖುಷಿ. ನಂಬಕ್ಕಾಗಲಿಲ್ಲ ನನಗೆ. ಇಷ್ಟ ಬಂದಂತೆ ನಾನು ಸುಮ್ಮನೆ ಮನೆ ಯಾವ್ದೇ ಕ್ಲೀನ್ ಮಾಡಿ ಹಂಗೆ ನೋಡಿಲಿ, ಅದ್ರ ಮೇಲೆ ಕಾಲಿಟ್ಟು ಹಂಗೆ ಒಳಗೆ ಹೋಗ್ಬೇಕು. ಒಂದು ನಿಮಿಷ. ಸರಿ ಒಂದು ನಿಮಿಷ. ಜಗ್ಗೆ ವಿಷಯ ಆಯ್ತು ನನಗೆ. ಬಾಳೆ ತೆಗಿದ ತಕ್ಷಣ ನಾನೇನು ಸುಮ್ಮನೆ ಮನೆ ಕ್ಲೀನ್ ಮಾಡಿರ್ತಾರೆ ಇವ್ರು ಅನ್ಕೊಂಡಿದ್ದೆ. ಇಷ್ಟೆಲ್ಲ ಅರೇಂಜ್ ಮಾಡ್ತೀರ ಅಂತ ಸರ್ಪ್ರೈಸ್ ಹಂಗೆ ಫಸ್ಟ್ ಟೈಮ್ ನೋಡ ನೀನು ನೋಡ. ಇಲ್ಲೇ ಮಾಡಿ, ಇಲ್ಲೇ ಬಾ ಬಾ. ಸಾನಿ ಬಂದ್ರೆ ಎಲ್ಲ ಕೆಡಿಸ್ಬಿಟ್ಟಿದ್ರಿ. ಅದಕ್ಕೆ ಸಾನಿನ ಅಲ್ಲೇ ಬಿಟ್ಟು ಬಂತು. ಆಕೆಂದು ರಿಯಾಕ್ಷನ್ ಹೆಂಗಿತ್ತು, ಏನು ಅನಿಸ್ಕಂತ ಕೇಳೋಗ್ಬಿಡ್ತಾರೆ. ನನಗೆ ಅನಿಸಿದ ಮಟ್ಟಿಗೆ ಭಾಳ ಖುಷಿ ಆಗ್ಯಾವ ಅಂತ ಅನ್ಸುತ್ತೆ. ಮಾತಾಡಿ ಅಲ್ಲ, ಇಷ್ಟೆಲ್ಲ ಮಾಡಿದ್ದು ನಂಬಕ್ಕೆ ಆಗಲ್ಲ. ಏನೇನು ಇಷ್ಟೆಲ್ಲ ಮಾಡಿರಲ್ಲ, ನಂಬಕ್ಕೆ ಆಗಲ್ಲ. ನನಗೆ ಇಷ್ಟೆಲ್ಲ ಮಾಡಿದ್ರ ನೀವು ಅಂತ. 4 ಗಂಟೆಗೆ ಬಂದು ಕುಂತೀವಿ ನಾವು. 4 ಗಂಟೆ ಅಂತ ಮಾಡ್ರಿ. 4 ಗಂಟೆಯಿಂದ ನೋಡೋಣ ಬರ್ರಿ, ಏನೇನಾಗುತ್ತೆ ಏನೇನಿಲ್ಲ
ಒಂದು ರೀಲ್ ಮಾಡ್ಬೇಕಂತ ಮಾಡಿ ಇದ್ರಾಗ ರೀಲ್ ಮಾಡೋಣ. ಏನ್ ಮಾಡ್ತೀರಿ? ಖುಷಿ ಆಗ್ಬಿಟ್ಲಪ್ಪ ಮಮತಾ ಪೂರ. ಶಾಕ್ ಹಾಕಿನ ರಿಯಾಕ್ಷನ್ ತೋರಿಸ್ತೀನಿ ನೋಡಿ ಆಗಾಗ. ಬಾಯಲ್ಲಿ ಮುಚ್ಕೊಂಡ್ಲು ಫಸ್ಟ್ ಒಂದೇಟಿಗೆ ಮತ್ತೆ. ಖುಷಿ ಆಯ್ತು, ಫಸ್ಟ್ ಟೈಮ್ ನನ್ನ ಜೀವನದಾಗ ಈ ಥರ ಆಯ್ತು. ಇನ್ನು ಮುಂದೆ ಐತೆ ಇದೇ ತರ ಜಾಸ್ತಿ ಆಗ್ಲಿ. ಬರೀ ನಾನು ಬೇರೆಯವ್ರ ವಿಡಿಯೋಸ್ ರೀಲ್ಸ್ ಅವು ನೋಡ್ತಿದ್ದೆ, ಇವಾಗ ರಿಯಲ್ ಆಗಿ ನೋಡಿ ಖುಷಿ ಆಯ್ತು. ಖುಷಿ ಆಯ್ತು. ಅದು ಬದಲಾಗೋದಷ್ಟೇ ನೋಡ್ತಿದ್ದೆ ನಾವು. ಅಲ್ಲ ಈಗ ಫಸ್ಟ್ ಮದುವೆ ಮಾಡ್ಕ್ಯವ್ರ ಆ ಕಡೊಬ್ರು ಕುಂದಿರ್ತಾರಲ್ಲ, ಆ ಥರ ಕುಂದ್ರಿ ನೀವು ಇಬ್ರು ಇಲ್ಲಿ. ಅಲ್ಲ ಫುಲ್ ದೂರ ಆಗುತ್ತೆ, ಇಲ್ಲಿ ಕ್ಲೋಸ್ ಅಪ್ ನೋಡ್ರಿ ಮಗಂದಿಲ್ಲ ಒಳಗಡೆ ಇಟ್ಕೊಂಡು ಇಬ್ರು ಕುಂತಾರ. ನಮ್ದು ಹಾಟ್ ಅದು. ಹಾ ಹೃದಯ ಒಳಗಡೆ ಹೃದಯ ಏನೋ ಸಾಂಗ್ ಐತೆ, ಹೃದಯ ಒಳಗಡೆ ಹೃದಯ ಇದೆ, ದರ್ಶನ್ ಸಾಂಗ್. ಅದರ ಒಳಗಡೆ ಏನೇನೋ ಸಾಂಗ್ ಐತೆ. ಆಡಬರ ಚೆನ್ನಾಗಿರೋ ಸಾಂಗ್ ಕೆಡಿಸ್ಬೇಡ. ಇಷ್ಟೆಲ್ಲ ಮಾಡಿರೋದಕ್ಕೆ ಮಮತಾ ಏನು ಹೇಳ್ತಾರೆ ನೋಡಂಬ್ರಿ, ಅದರ ಒಳಗಡೆ ಕುಂತು ವಿಡಿಯೋ ಮಾಡಕತ್ತೀವಿ. ಸೊ ಹೇಳ್ರಿ ನಿಮ್ಮ ಅಭಿಪ್ರಾಯ. ನನ್ನ ಅಭಿಪ್ರಾಯ ಹೇಳೋದೇನಿಲ್ಲ, ಫುಲ್ ಖುಷಿಯಾಗ್ಬಿಟ್ಟು ನಾನು ಬಂದಿದ ತಕ್ಷಣನೇ ಖುಷಿಯಾಗಿನಿ. ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ ನನಗೆ. ಭಾಳ ಖುಷಿ ಆಗೈತೆ, ಅಂದರೆ ಫಸ್ಟ್ ಟೈಮ್ ಆಯ್ತಲ್ಲ, ಅದು ಭಾಳ ಖುಷಿ ಮಾಡಿ. ಬರೀ ನೋಡ್ತಿದ್ದೆ ಬೇರೆಯವ್ರೆಲ್ಲ, ಇವತ್ತು ನನಗೆ ಆ ಥರ ಆಗೈತಿ. ಅಂದ್ರೆ ಬೇರೆಯವರೆಲ್ಲ ಫೋನ್ಯಾಗ ನಾನೇನೊಬ್ರು ಸುಮ್ಮನೆ ಮಾಡಿ ಸುಮ್ಮನೆ ಎಕ್ಸ್ಪ್ರೆಷನ್ ಕೊಡ್ತಾರ ಅನ್ಕೊಂಡಿದ್ದೆ, ಇವತ್ತು ನನಗೆ ಆಯ್ತು. ಫಸ್ಟಿಗೆ ನೋಡಿದಾಗ ಅಬ್ಬಬ್ಬ ಅನ್ಕೊಂಡ್ಬಿಟ್ಟೆ ನಾನು. ಸೊ ಎಷ್ಟು ಏನು ಹೇಳ್ತಿ ಈ ಎಫರ್ಟಿಗೆ? ಏನು ಹೇಳಬೇಕು, ಅಷ್ಟೇ ಟ್ಯಾಕ್ಟಿ. ಇಷ್ಟ ಆಯ್ತು ನನಗೆ ಭಾಳ. ಹ್ಯಾಪಿ. ಮಸ್ತ್ ಮಾಡಿರಿ ಎಲ್ಲ ಸೇರಿ. ಇದು ಇಷ್ಟು ಮಾಡೋಕ್ಕೆ ಎಷ್ಟು ಒಂದೂವರೆ ತಾಸು 2 ತಾಸು ಆತಲ್ಲ? 4 ಗಂಟೆಯಿಂದ ಮಾಡೀವಿ, 4 ಗಂಟೆಯಿಂದ ಕುಂತೀವಿ. 3:30ಯಿಂದ ಕುಂತೀವಿ. 4 ಗಂಟೆ ಆಗಿತ್ತಲ್ಲ, 4 ಗಂಟೆಗೆ ಕುಂತೀವಿ. ಟೈಮ್ ಎಷ್ಟೇ ಐತಿ ಇವಾಗ? 6:30. 6:30. ಅವಲಿಂದ ಈಕಿ ಫೋನ್ ಹಚ್ಚಿದಾಗ ಏನಂತ ಹೇಳಿನಂದ್ರೆ, ಕ್ಲೀನ್ ಮಾಡಕತ್ತೀನಿ ಅಂತೇಳಿ ಒಬ್ಬನೇ ಇದ್ದೀನಿ, ಮನೆ ಸ್ವಚ್ಛ ಮಾಡ್ಬೇಕು, ಜಗ್ಗಿ ಕಸ ಬರೋದು ಅಂತೇಳಿ ಈಕಿ ಹಿಂಗೆ ಯಾಮರ್ಸ್ಕೊಂಡು ದೊಡ್ಡ ಸರ್ಪ್ರೈಸ್ ಕೊಡ್ತೀವಿ. ಒಬ್ಬನ ಯಾಕೆ ಮಾಡಿ ಕರ್ಕೊಂಡು ಹೋಗಂತ ಇಲ್ಲ ಇಲ್ಲ ಆಯ್ತು ಅಂದು ಯಶೋದ ಇಷ್ಟೆಲ್ಲ ಮಾಡ್ಯಾರ ಎಲ್ಲರೂ ಸೇರಿ. ಸೊ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡೀನಿ. ಸೊ ಏನೇನೋ ನಾ ಅನ್ಕೊಂಡಂಗೆ ಅನ್ಸಿಲ್ಲ ನನಗೆ. ದಿನ ಭಾಳ ಅವು ಮಾಡಕ್ ಅಲ್ಲಿಂದ ರೋಜೆ ಹೂವು ಬಿಡೋಂಗೆ ಮಾಡಿದ್ವಲ್ಲ ನೀವು, ಆ ಪ್ಲಾನ್ ಇಲ್ಲಿ ಎಂಟ್ರಿ ಕೊಟ್ಟೇಟಿಗೆ ಕೆಳಗಡೆ ಹೂವು ಉದುರ್ಬೇಕನ್ನೋ ಪ್ಲಾನ್ ಇತ್ತು, ಬಟ್ ಐಡಿಯಾ ಬರಲಿಲ್ಲ ಹೆಂಗ್ ಮಾಡ್ಬೇಕಂತ. ಆಮೇಲೆ ಮತ್ತೆ ಐಡಿಯಾ ಬರಲಿಲ್ಲ, ಸುಮ್ಮನೆ ಅದಿದು ಯಾಕೆ ಬಿಡು, ಸಾಕು ಇಷ್ಟು ಮಾಡಿವಲ್ಲ, ಇಷ್ಟಕ್ಕೂ ಖುಷಿ ಆಗ್ತಾವ ಅಂತ ಅನ್ಕೊಂಡು ಮಾಡಿದ್ವಿ. ಫುಲ್ ಖುಷಿ ಆಗ್ಯಾಳ. ಸೊ ಇದು ನಮ್ಮ ಮಮತಾಗೋಸ್ಕರನು ಹಂಗೆ ನಮ್ಮ ಮಗಳಿಗೋಸ್ಕರನು ಮಾಡಿರೋದು. ಸೊ ಇದು ನಮ್ಮ ಸಾನ್ವಿಗೆ ಮಾಡ್ಬೇಕಂತ ಭಾಳ ಆಸೆ. ಇವಾಗ ಏನು ಹೆಸರು ಬಂದ್ಬಿಡೋದು ಪಟ್ ಅಂತ ಮನೆಗೆ ಬಂದಲ್ಲ, ಹಂಗಾಗಿ ಚೆನ್ನಾಗಿರ್ಬೇಕು, ಈ ಥರ ಜೀವನ ಪೂರ್ತಿ ಖುಷಿಯಾಗಿರ್ಬೇಕಂತ ಸ್ಟಾರ್ಟಿಂಗ್ಗೆ ಕಾಲಿದ್ದಾಗ ಖುಷಿ ಆದ್ಲು ಅಂತ. ಈಕಿನೂ ಖುಷಿಯಾಗಿರ್ತಾಳ, ನೋಡೋಕ್ಕಾಗಲ್ಲ ಅಷ್ಟೇ ಅಲ್ಲ. ಇನ್ನು ಮುಂದೆ ಖುಷಿ ಪಡಿಸೋದು ಭಾಳ ಐತಿ. ಮೊದಲನೇ ಹೆಜ್ಜೆ ಇದ್ದಂಗೆ. ಸೊ ನಿಮ್ಗೆ ಹೆಂಗೆ ಅನಿಸಿತ್ತು ಈ ಥರ ಮಮತಂದು ರಿಯಾಕ್ಷನ್ ನೋಡಿದ್ರಲ್ಲ, ನಿಮಗೇನು ಅನಿಸ್ತು ಏನಿಲ್ಲ ಅಂತಂದ್ಬಿಟ್ಟು ಕಮೆಂಟಲ್ಲಿ ಮಿಸ್ ಮಾಡಲಾರಂಗೆ ದಯವಿಟ್ಟು ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದೊಡ್ಡ ಹಾರ್ಟ್ ಬಿಡ್ಸಕ್ಕ ಎಷ್ಟು ಸರ್ಕಸ್ ಮಾಡ್ರಿ ನನಗೆ. 2 ಸರಿ ಕೆಡ್ಸಿವಿ, 2-3 ಸರಿ ಕೆಡ್ಸಿವಿ. ನೀವು ನಾಳೆ ಲಾಗ್ ನೋಡ್ರಿ ಗೊತ್ತಾಗುತ್ತೆ. ಬರ್ರಿ ನೀವು ಅಲ್ಲೇ ಕುಂತ್ರಿ. ನೋಡ್ರಿ ಆಯ್ತು, ಕಸ ಹೊಡೆದ್ರೆ ಎಲ್ಲ ಹೋಯ್ತು ಡೆಕೋರೇಷನ್ ಮಾಡಿ. ಇಕ್ಕಿ ನೋಡು, ಸಾನು ಆಯ್ತು, ಜಾಲಿ ಎಲ್ಲ ಜಾಲಿ. ಕಸ ಹೂವಿನಾಗ ಆಡಕುಂತಾಳಪ್ಪ ಸಾನು. ಅಬ್ಬ ನೋಡ್ರಿ ಇವ್ರಿಬ್ರು ಹೆಂಗ ಆಡಕುಂತಾರ ಹೂವಿನಾಗ. ಮಾಡಿಲ್ಲ ಅಲ್ಲ ಅಬ್ಬ ಅಕ್ ಅಕ್ಕಿ ತಿಳಿಯಲ್ಲ ಅಕ್ ಅಯ್ಯ. ನೋಡ್ರಿ ಬಿಸಿ ಚಾಯ್ ಮಾಡಿ ಕೊಟ್ಟನ ಕೃಷ್ಣ ಎಲ್ಲರಿಗೆ. ಚಾಯ್ ಕುಡಿಯೋಕೆ ಕುಂತೀವಿ.
ಹೋಗಿ ಹೋಗಿ ಇನ್ನಂತ ಓದ್ಲಾಗ ಬಿಟ್ಬಿಟ್ರ ಹೋಗ್ತೇನೆ ಮದುವೆ ಎಷ್ಟು ಚಂದಾಗಿ ಇರ್ತಿದ್ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿ. ಸೊ ಎಲ್ಲ ಮುಗೀತು, ಮನೆಗೆ ಹೊಂಟಿವಿ ಈಗ. ಹೋಗೋಕೆ ಟೈಮ್ ಬೇರೆ 8:30 ಆಯಿತು ನೋಡ್ರಿ. ಆಕೆ ಮುಂದೆ ಗಾಡಿ ಹೊಂಟಾಳ ಸ್ಕೂಟ್ಯಾಗ, ಬೈಕ್ನಾಗ ಹೊಂಟಿವಿ. ಇಂದ ನಮ್ಮ ಆಟೋ ಬರ್ತೈತೆ ನೋಡ್ರಿ. ಆಯ್ತು, ಎಲ್ಲ ಮುಗೀತು. ಮಮತಾ ಅಂತೂ ಭಾಳ ಸರ್ಪ್ರೈಸ್ ಆಯ್ತು, ಖುಷಿ ಆಯಿತು. ಹೋಗ್ಬೇಕು, ಮನೆಗೆ ಹೊಂಟಿವಿ ನಾವು. ಹೊಂಟಾಳಕ್ಕೆ ಅಲ್ಲಿ ಗಾಡಿಯಾಗ. ಮನೆಗೆ ಬಂದಿವಿ, ಎಲ್ಲ ಅಲ್ಲಿ ಮುಗಿಸ್ಕೊಂಡು ಊಟಕ್ಕೆ ಕುಂತೀವಿ ಎಲ್ಲರೂ. ರೊಟ್ಟಿ ಖಾರ ಚಟ್ನಿ ತಿನ್ಕೊಂಡು. ವಿಡಿಯೋ ಹೆಂಗಿತ್ತು, ಏನಾದ್ರು ಮಿಸ್ಟೇಕ್ ಇತ್ತಾ ಇಲ್ಲ ಕರೆಕ್ಟಾಗಿತ್ತು ಅಂತ ಕಮೆಂಟಲ್ಲಿ ಹೇಳ್ರಿ. ಸರ್ಪ್ರೈಸ್ ಆದ ಮಮತಾ ಮಾತ್ರ. ನಾವು ಊಟ ಮಾಡ್ಕೊಂಡು ಕುಂತೀವಿ ಸುಮ್ಮನೆ.